ಅಮೆರಿಕದಲ್ಲಿ ಡೊನಾಲ್ಡ್ ಟ್ರಂಪ್ ಘರ್ಜನೆ ಶುರು ಮಾಡಿದ್ದಾರೆ. ಕೇವಲ 6 ಗಂಟೆಗಳಲ್ಲಿ ಬೈಡನ್ರ 78 ನಿರ್ಧಾರಗಳನ್ನು ಟ್ರಂಪ್ ರದ್ದು ಮಾಡಿಬಿಟ್ಟಿದ್ದಾರೆ. ಈ ಮೂಲಕ ಅಮೆರಿಕದಲ್ಲಿ ಮಹಾ ಕ್ರಾಂತಿ ಮಾಡುವ ಸೂಚನೆಯನ್ನ ಟ್ರಂಪ್ ನೀಡುತ್ತಿದ್ದಾರೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಅಮೆರಿಕದಲ್ಲಿ ಡೊನಾಲ್ಡ್ ಟ್ರಂಪ್ ಘರ್ಜನೆ ಶುರು. 6 ಗಂಟೆಯಲ್ಲಿ ಬೈಡನ್ ಸರ್ಕಾರದ 78 ಆದೇಶಗಳು ರದ್ದು. ನಾನು ಮತ್ತೆ ಅಧ್ಯಕ್ಷನಾದ್ರೆ ಅಮೆರಿಕದ ಚಿತ್ರಣವನ್ನೇ ಬದಲಾಯಿಸುತ್ತೇನೆ ಎಂದು ಹೇಳುತ್ತಿದ್ದ ಡೊನಾಲ್ಡ್ ಟ್ರಂಪ್ 2ನೇ ಬಾರಿಗೆ ಅಮೆರಿಕದ ಅಧ್ಯಕ್ಷ ಪಟ್ಟಕ್ಕೆ ಏರಿದ್ದಾರೆ. ಚುನಾವಣಾ ಪ್ರಚಾರದ ವೇಳೆ ಅಮೆರಿಕವನ್ನ ಮತ್ತೆ ವೈಭವ ದೇಶವಾಗಿ ಮಾಡುವ ಎಂಎಜಿಎ ಘೋಷವಾಕ್ಯ ಬಹಳ ಪ್ರಸಿದ್ಧಿ ಪಡೆದಿದೆ. ಎಂಎಜಿಎವನ್ನ ಸಕಾರಗೊಳಿಸುವುದಕ್ಕೆ ಟ್ರಂಪ್ ಆರಂಭಿಕ ಹೆಜ್ಜೆಗಳನ್ನ ಇಟ್ಟಿದ್ದಾರೆ. 47ನೇ ಅಮೆರಿಕ ಅಧ್ಯಕ್ಷರಾಗ್ತಾ ಇದ್ದಂತೆ ಟ್ರಂಪ್ ಘರ್ಜನೆ ಶುರು ಮಾಡಿಕೊಂಡಿದ್ದಾರೆ. ಟ್ರಂಪ್ ಅಧಿಕಾರ ಸ್ವೀಕರಿಸಿ ಕೇವಲ 6 ಗಂಟೆಯಲ್ಲೇ ಮಹತ್ವದ ನಿರ್ಧಾರಗಳನ್ನ ಕೈಗೊಂಡಿದ್ದಾರೆ. ಹಿಂದಿನ ಬೈಡನ್ ಸರ್ಕಾರದ 78 ಆದೇಶಗಳು ರದ್ದು ಮಾಡಿದ್ದಾರೆ. ಈ ಮೂಲಕ ಮುಂದಿನ ದಿನಗಳಲ್ಲಿ ಅಮೆರಿಕದಲ್ಲಿ ಮಹತ್ತರ ಬದಲಾವಣೆಗಳು ಆಗಲಿವೆ ಎಂಬ ಸೂಚನೆಯನ್ನ ನೀಡಿದ್ದಾರೆ. ಅಮೆರಿಕ ನೂತನ ಅಧ್ಯಕ್ಷ ಟ್ರಂಪ್ ತೆರಿಗೆ ನೀತಿ, ವಲಸೆ ನೀತಿ ತಡೆ, ಇಂಧನ ನೀತಿ ಹಾಗೂ ರಾಷ್ಟ್ರೀಯ ಭದ್ರತೆಯಂತಹ ವಿಷಯಗಳನ್ನ ಆದ್ಯತೆಯ ವಿಷಯಗಳನ್ನಾಗಿ ಆಯ್ಕೆ ಮಾಡಿಕೊಂಡಿದ್ದಾರೆ. ಮೊದಲು ಈ ವಿಷಯಗಳ ಮೇಲೆ ಕ್ರಮ ತೆಗೆದುಕೊಳ್ಳುವುದಾಗಿ ಹೇಳಿದ್ದಾರೆ. ಮುಂದುವರೆದು ಅವರು ತೆರಿಗೆಯ ಮೇಲೂ ಕಣ್ಣಾಕಿದ್ದಾರೆ. ಅಮೆರಿಕ ಅಧ್ಯಕ್ಷರಾಗಿ ಡೊನಾಲ್ಡ್ ಟ್ರಂಪ್ ತಮ್ಮ ಮೊದಲ ದಿನವೇ ಕೆಲ ಪ್ರಮುಖ ನಿರ್ಧಾರಗಳನ್ನು ಕೈಗೊಂಡಿದ್ದಾರೆ. 2021ರಲ್ಲಿ ಕ್ಯಾಪಿಟಲ್ ಹೌಸ್ ಮೇಲೆ ದಾಳಿ ಮಾಡಿದ್ದ ಆರೋಪಿಗಳಿಗೆ ಕ್ಷಮಾದಾನ ನೀಡಿದ್ದಾರೆ. ವಿಶ್ವ ಆರೋಗ್ಯ ಸಂಸ್ಥೆಯಿಂದ ಅಮೆರಿಕ ಹೊರಬಂದಿದೆ. ಪ್ಯಾರಿಸ್ ಹವಾಮಾನ ಒಪ್ಪಂದದಿಂದ ಕೂಡ ಅಮೆರಿಕ ಹೊರಬಂದಿದೆ. ಮೆಕ್ಸಿಕೋ ಅಮೆರಿಕ ಗಡಿಯಲ್ಲಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಘೋಷಿಸಲಾಗಿದೆ. ಡೊನಾಲ್ಡ್ ಟ್ರಂಪ್ ಅವರು ಟಿಕ್ ಟಾಕ್ ಮೇಲಿನ ನಿರ್ಬಂಧವನ್ನ ರದ್ದು ಮಾಡಿದ್ದಾರೆ. ಅಕ್ರಮ ಸುಳ್ಳುಕೋರರಿಗೆ ಟ್ರಂಪ್ ಸರ್ಕಾರ ನೋ ಎಂಟ್ರಿ ಎಂದಿದೆ. ಕೆನಡಾದ ಸರಕುಗಳಿಗೆ ಹೆಚ್ಚುವರಿ ತೆರಿಗೆಯನ್ನ ವಿಧಿಸಲಾಗಿದೆ. ಅಮೆರಿಕದಲ್ಲಿ ಪುರುಷ ಮಹಿಳೆ ಎರಡೇ ಲಿಂಗಕ್ಕೆ ಮಾನ್ಯತೆ ನೀಡಲಾಗಿದೆ. ಅಮೆರಿಕವನ್ನ ವಿಶ್ವದ ದೊಡ್ಡಣ್ಣ ಅಂತಲೇ ಕರೆಯಲಾಗುತ್ತದೆ. ಈ ಸೂಪರ್ ಪವರ್ ರಾಷ್ಟ್ರಕ್ಕೆ ಇದೀಗ ಸೂಪರ್ ಪವರ್ ಅಧ್ಯಕ್ಷರು ಬಂದಿದ್ದು ವಿಶ್ವದ ಕೆಲವು ರಾಷ್ಟ್ರಗಳು ಅಕ್ಷರಶಃ ಆತಂಕಕ್ಕೆ ಒಳಗಾಗಿವೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಡೊನಾಲ್ಡ್ ಟ್ರಂಪ್ ಘರ್ಜನೆ ಶುರು ಮಾಡಿದ್ದಾರೆ. ಕೇವಲ 6 ಗಂಟೆಗಳಲ್ಲಿ ಬೈಡನ್ರ 78 ನಿರ್ಧಾರಗಳನ್ನು ಟ್ರಂಪ್ ರದ್ದು ಮಾಡಿಬಿಟ್ಟಿದ್ದಾರೆ. ಈ ಮೂಲಕ ಅಮೆರಿಕದಲ್ಲಿ ಮಹಾ ಕ್ರಾಂತಿ ಮಾಡುವ ಸೂಚನೆಯನ್ನ ಟ್ರಂಪ್ ನೀಡುತ್ತಿದ್ದಾರೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಅಮೆರಿಕದಲ್ಲಿ ಡೊನಾಲ್ಡ್ ಟ್ರಂಪ್ ಘರ್ಜನೆ ಶುರು. 6 ಗಂಟೆಯಲ್ಲಿ ಬೈಡನ್ ಸರ್ಕಾರದ 78 ಆದೇಶಗಳು ರದ್ದು. ನಾನು ಮತ್ತೆ ಅಧ್ಯಕ್ಷನಾದ್ರೆ ಅಮೆರಿಕದ ಚಿತ್ರಣವನ್ನೇ ಬದಲಾಯಿಸುತ್ತೇನೆ ಎಂದು ಹೇಳುತ್ತಿದ್ದ ಡೊನಾಲ್ಡ್ ಟ್ರಂಪ್ 2ನೇ ಬಾರಿಗೆ ಅಮೆರಿಕದ ಅಧ್ಯಕ್ಷ ಪಟ್ಟಕ್ಕೆ ಏರಿದ್ದಾರೆ. ಚುನಾವಣಾ ಪ್ರಚಾರದ ವೇಳೆ ಅಮೆರಿಕವನ್ನ ಮತ್ತೆ ವೈಭವ ದೇಶವಾಗಿ ಮಾಡುವ ಎಂಎಜಿಎ ಘೋಷವಾಕ್ಯ ಬಹಳ ಪ್ರಸಿದ್ಧಿ ಪಡೆದಿದೆ. ಎಂಎಜಿಎವನ್ನ ಸಕಾರಗೊಳಿಸುವುದಕ್ಕೆ ಟ್ರಂಪ್ ಆರಂಭಿಕ ಹೆಜ್ಜೆಗಳನ್ನ ಇಟ್ಟಿದ್ದಾರೆ. 47ನೇ ಅಮೆರಿಕ ಅಧ್ಯಕ್ಷರಾಗ್ತಾ ಇದ್ದಂತೆ ಟ್ರಂಪ್ ಘರ್ಜನೆ ಶುರು ಮಾಡಿಕೊಂಡಿದ್ದಾರೆ. ಟ್ರಂಪ್ ಅಧಿಕಾರ ಸ್ವೀಕರಿಸಿ ಕೇವಲ 6 ಗಂಟೆಯಲ್ಲೇ ಮಹತ್ವದ ನಿರ್ಧಾರಗಳನ್ನ ಕೈಗೊಂಡಿದ್ದಾರೆ. ಹಿಂದಿನ ಬೈಡನ್ ಸರ್ಕಾರದ 78 ಆದೇಶಗಳು ರದ್ದು ಮಾಡಿದ್ದಾರೆ. ಈ ಮೂಲಕ ಮುಂದಿನ ದಿನಗಳಲ್ಲಿ ಅಮೆರಿಕದಲ್ಲಿ ಮಹತ್ತರ ಬದಲಾವಣೆಗಳು ಆಗಲಿವೆ ಎಂಬ ಸೂಚನೆಯನ್ನ ನೀಡಿದ್ದಾರೆ. ಅಮೆರಿಕ ನೂತನ ಅಧ್ಯಕ್ಷ ಟ್ರಂಪ್ ತೆರಿಗೆ ನೀತಿ, ವಲಸೆ ನೀತಿ ತಡೆ, ಇಂಧನ ನೀತಿ ಹಾಗೂ ರಾಷ್ಟ್ರೀಯ ಭದ್ರತೆಯಂತಹ ವಿಷಯಗಳನ್ನ ಆದ್ಯತೆಯ ವಿಷಯಗಳನ್ನಾಗಿ ಆಯ್ಕೆ ಮಾಡಿಕೊಂಡಿದ್ದಾರೆ. ಮೊದಲು ಈ ವಿಷಯಗಳ ಮೇಲೆ ಕ್ರಮ ತೆಗೆದುಕೊಳ್ಳುವುದಾಗಿ ಹೇಳಿದ್ದಾರೆ. ಮುಂದುವರೆದು ಅವರು ತೆರಿಗೆಯ ಮೇಲೂ ಕಣ್ಣಾಕಿದ್ದಾರೆ. ಅಮೆರಿಕ ಅಧ್ಯಕ್ಷರಾಗಿ ಡೊನಾಲ್ಡ್ ಟ್ರಂಪ್ ತಮ್ಮ ಮೊದಲ ದಿನವೇ ಕೆಲ ಪ್ರಮುಖ ನಿರ್ಧಾರಗಳನ್ನು ಕೈಗೊಂಡಿದ್ದಾರೆ. 2021ರಲ್ಲಿ ಕ್ಯಾಪಿಟಲ್ ಹೌಸ್ ಮೇಲೆ ದಾಳಿ ಮಾಡಿದ್ದ ಆರೋಪಿಗಳಿಗೆ ಕ್ಷಮಾದಾನ ನೀಡಿದ್ದಾರೆ. ವಿಶ್ವ ಆರೋಗ್ಯ ಸಂಸ್ಥೆಯಿಂದ ಅಮೆರಿಕ ಹೊರಬಂದಿದೆ. ಪ್ಯಾರಿಸ್ ಹವಾಮಾನ ಒಪ್ಪಂದದಿಂದ ಕೂಡ ಅಮೆರಿಕ ಹೊರಬಂದಿದೆ. ಮೆಕ್ಸಿಕೋ ಅಮೆರಿಕ ಗಡಿಯಲ್ಲಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಘೋಷಿಸಲಾಗಿದೆ. ಡೊನಾಲ್ಡ್ ಟ್ರಂಪ್ ಅವರು ಟಿಕ್ ಟಾಕ್ ಮೇಲಿನ ನಿರ್ಬಂಧವನ್ನ ರದ್ದು ಮಾಡಿದ್ದಾರೆ. ಅಕ್ರಮ ಸುಳ್ಳುಕೋರರಿಗೆ ಟ್ರಂಪ್ ಸರ್ಕಾರ ನೋ ಎಂಟ್ರಿ ಎಂದಿದೆ. ಕೆನಡಾದ ಸರಕುಗಳಿಗೆ ಹೆಚ್ಚುವರಿ ತೆರಿಗೆಯನ್ನ ವಿಧಿಸಲಾಗಿದೆ. ಅಮೆರಿಕದಲ್ಲಿ ಪುರುಷ ಮಹಿಳೆ ಎರಡೇ ಲಿಂಗಕ್ಕೆ ಮಾನ್ಯತೆ ನೀಡಲಾಗಿದೆ.
ಅಮೆರಿಕವನ್ನ ವಿಶ್ವದ ದೊಡ್ಡಣ್ಣ ಅಂತಲೇ ಕರೆಯಲಾಗುತ್ತದೆ. ಈ ಸೂಪರ್ ಪವರ್ ರಾಷ್ಟ್ರಕ್ಕೆ ಇದೀಗ ಸೂಪರ್ ಪವರ್ ಅಧ್ಯಕ್ಷರು ಬಂದಿದ್ದು ವಿಶ್ವದ ಕೆಲವು ರಾಷ್ಟ್ರಗಳು ಅಕ್ಷರಶಃ ಆತಂಕಕ್ಕೆ ಒಳಗಾಗಿವೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಅನಿಲ್ ಡೊನಾಲ್ಡ್ ಟ್ರಂಪ್ ಘರ್ಜನೆ ಶುರು ಮಾಡಿದ್ದಾರೆ. ಕೇವಲ 6 ಗಂಟೆಗಳಲ್ಲಿ ಬೈಡನ್ರ 78 ನಿರ್ಧಾರಗಳನ್ನು ಟ್ರಂಪ್ ರದ್ದು ಮಾಡಿಬಿಟ್ಟಿದ್ದಾರೆ. ಈ ಮೂಲಕ ಅಮೆರಿಕಾದಲ್ಲಿ ಮಹಾ ಕ್ರಾಂತಿ ಮಾಡುವ ಸೂಚನೆಯನ್ನ ಟ್ರಂಪ್ ನೀಡುತ್ತಿದ್ದಾರೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಅಮೆರಿಕದಲ್ಲಿ ಡೊನಾಲ್ಡ್ ಟ್ರಂಪ್ ಘರ್ಜನೆ ಶುರು. 6 ಗಂಟೆಯಲ್ಲಿ ಬೈಡನ್ ಸರ್ಕಾರದ 78 ಆದೇಶಗಳು ರದ್ದು. ನಾನು ಮತ್ತೆ ಅಧ್ಯಕ್ಷನಾದ್ರೆ ಅಮೆರಿಕದ ಚಿತ್ರಣವನ್ನೇ ಬದಲಾಯಿಸುತ್ತೇನೆ ಎಂದು ಹೇಳುತ್ತಿದ್ದ ಡೊನಾಲ್ಡ್ ಟ್ರಂಪ್ 2ನೇ ಬಾರಿಗೆ ಅಮೆರಿಕದ ಅಧ್ಯಕ್ಷ ಪಟ್ಟಕ್ಕೆ ಏರಿದ್ದಾರೆ. ಚುನಾವಣಾ ಪ್ರಚಾರದ ವೇಳೆ ಅಮೆರಿಕವನ್ನ ಮತ್ತೆ ವೈಭವ ದೇಶವಾಗಿ ಮಾಡುವ ಎಂಎಜಿಎ ಘೋಷವಾಕ್ಯ ಬಹಳ ಪ್ರಸಿದ್ಧಿ ಪಡೆದಿದೆ. ಎಂಎಜಿಎವನ್ನ ಸಕಾರಗೊಳಿಸುವುದಕ್ಕೆ ಟ್ರಂಪ್ ಆರಂಭಿಕ ಹೆಜ್ಜೆಗಳನ್ನ ಇಟ್ಟಿದ್ದಾರೆ. 47ನೇ ಅಮೆರಿಕ ಅಧ್ಯಕ್ಷರಾಗ್ತಾ ಇದ್ದಂತೆ ಟ್ರಂಪ್ ಘರ್ಜನೆ ಶುರು ಮಾಡಿಕೊಂಡಿದ್ದಾರೆ. ಟ್ರಂಪ್ ಅಧಿಕಾರ ಸ್ವೀಕರಿಸಿ ಕೇವಲ 6 ಗಂಟೆಯಲ್ಲೇ ಮಹತ್ವದ ನಿರ್ಧಾರಗಳನ್ನ ಕೈಗೊಂಡಿದ್ದಾರೆ. ಹಿಂದಿನ ಬೈಡನ್ ಸರ್ಕಾರದ 78 ಆದೇಶಗಳು ರದ್ದು ಮಾಡಿದ್ದಾರೆ. ಈ ಮೂಲಕ ಮುಂದಿನ ದಿನಗಳಲ್ಲಿ ಅಮೆರಿಕದಲ್ಲಿ ಮಹತ್ತರ ಬದಲಾವಣೆಗಳು ಆಗಲಿವೆ ಎಂಬ ಸೂಚನೆಯನ್ನ ನೀಡಿದ್ದಾರೆ. ಅಮೆರಿಕ ನೂತನ ಅಧ್ಯಕ್ಷ ಟ್ರಂಪ್ ತೆರಿಗೆ ನೀತಿ, ವಲಸೆ ನೀತಿ ತಡೆ, ಇಂಧನ ನೀತಿ ಹಾಗೂ ರಾಷ್ಟ್ರೀಯ ಭದ್ರತೆಯಂತಹ ವಿಷಯಗಳನ್ನ ಆದ್ಯತೆಯ ವಿಷಯಗಳನ್ನಾಗಿ ಆಯ್ಕೆ ಮಾಡಿಕೊಂಡಿದ್ದಾರೆ. ಮೊದಲು ಈ ವಿಷಯಗಳ ಮೇಲೆ ಕ್ರಮ ತೆಗೆದುಕೊಳ್ಳುವುದಾಗಿ ಹೇಳಿದ್ದಾರೆ. ಮುಂದುವರೆದು ಅವರು ತೆರಿಗೆಯ ಮೇಲೂ ಕಣ್ಣಾಕಿದ್ದಾರೆ. ಅಮೆರಿಕ ಅಧ್ಯಕ್ಷರಾಗಿ ಡೊನಾಲ್ಡ್ ಟ್ರಂಪ್ ತಮ್ಮ ಮೊದಲ ದಿನವೇ ಕೆಲ ಪ್ರಮುಖ ನಿರ್ಧಾರಗಳನ್ನು ಕೈಗೊಂಡಿದ್ದಾರೆ. 2021ರಲ್ಲಿ ಕ್ಯಾಪಿಟಲ್ ಹೌಸ್ ಮೇಲೆ ದಾಳಿ ಮಾಡಿದ್ದ ಆರೋಪಿಗಳಿಗೆ ಕ್ಷಮಾದಾನ ನೀಡಿದ್ದಾರೆ. ವಿಶ್ವ ಆರೋಗ್ಯ ಸಂಸ್ಥೆಯಿಂದ ಅಮೆರಿಕ ಹೊರಬಂದಿದೆ. ಪ್ಯಾರಿಸ್ ಹವಾಮಾನ ಒಪ್ಪಂದದಿಂದ ಕೂಡ ಅಮೆರಿಕ ಹೊರಬಂದಿದೆ. ಮೆಕ್ಸಿಕೋ ಅಮೆರಿಕ ಗಡಿಯಲ್ಲಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಘೋಷಿಸಲಾಗಿದೆ. ಡೊನಾಲ್ಡ್ ಟ್ರಂಪ್ ಅವರು ಟಿಕ್ ಟಾಕ್ ಮೇಲಿನ ನಿರ್ಬಂಧವನ್ನ ರದ್ದು ಮಾಡಿದ್ದಾರೆ. ಅಕ್ರಮ ಸುಳ್ಳುಕೋರರಿಗೆ ಟ್ರಂಪ್ ಸರ್ಕಾರ ನೋ ಎಂಟ್ರಿ ಎಂದಿದೆ. ಕೆನಡಾದ ಸರಕುಗಳಿಗೆ ಹೆಚ್ಚುವರಿ ತೆರಿಗೆಯನ್ನ ವಿಧಿಸಲಾಗಿದೆ. ಅಮೆರಿಕದಲ್ಲಿ ಪುರುಷ ಮಹಿಳೆ ಎರಡೇ ಲಿಂಗಕ್ಕೆ ಮಾನ್ಯತೆ ನೀಡಲಾಗಿದೆ. ಅಮೆರಿಕವನ್ನ ವಿಶ್ವದ ದೊಡ್ಡಣ್ಣ ಅಂತಲೇ ಕರೆಯಲಾಗುತ್ತದೆ. ಈ ಸೂಪರ್ ಪವರ್ ರಾಷ್ಟ್ರಕ್ಕೆ ಇದೀಗ ಸೂಪರ್ ಪವರ್ ಅಧ್ಯಕ್ಷರು ಬಂದಿದ್ದು ವಿಶ್ವದ ಕೆಲವು ರಾಷ್ಟ್ರಗಳು ಅಕ್ಷರಶಃ ಆತಂಕಕ್ಕೆ ಒಳಗಾಗಿವೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಅನಿಲ್ ಡೊನಾಲ್ಡ್ ಟ್ರಂಪ್ ಘರ್ಜನೆ ಶುರು ಮಾಡಿದ್ದಾರೆ. ಕೇವಲ 6 ಗಂಟೆಗಳಲ್ಲಿ ಬೈಡನ್ರ 78 ನಿರ್ಧಾರಗಳನ್ನು ಟ್ರಂಪ್ ರದ್ದು ಮಾಡಿಬಿಟ್ಟಿದ್ದಾರೆ. ಈ ಮೂಲಕ ಅಮೆರಿಕಾದಲ್ಲಿ ಮಹಾ ಕ್ರಾಂತಿ ಮಾಡುವ ಸೂಚನೆಯನ್ನ ಟ್ರಂಪ್ ನೀಡುತ್ತಿದ್ದಾರೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಅಮೆರಿಕದಲ್ಲಿ ಡೊನಾಲ್ಡ್ ಟ್ರಂಪ್ ಘರ್ಜನೆ ಶುರು. 6 ಗಂಟೆಯಲ್ಲಿ ಬೈಡನ್ ಸರ್ಕಾರದ 78 ಆದೇಶಗಳು ರದ್ದು. ನಾನು ಮತ್ತೆ ಅಧ್ಯಕ್ಷನಾದ್ರೆ ಅಮೆರಿಕದ ಚಿತ್ರಣವನ್ನೇ ಬದಲಾಯಿಸುತ್ತೇನೆ ಎಂದು ಹೇಳುತ್ತಿದ್ದ ಡೊನಾಲ್ಡ್ ಟ್ರಂಪ್ 2ನೇ ಬಾರಿಗೆ ಅಮೆರಿಕದ ಅಧ್ಯಕ್ಷ ಪಟ್ಟಕ್ಕೆ ಏರಿದ್ದಾರೆ. ಚುನಾವಣಾ ಪ್ರಚಾರದ ವೇಳೆ ಅಮೆರಿಕವನ್ನ ಮತ್ತೆ ವೈಭವ ದೇಶವಾಗಿ ಮಾಡುವ ಎಂಎಜಿಎ ಘೋಷವಾಕ್ಯ ಬಹಳ ಪ್ರಸಿದ್ಧಿ ಪಡೆದಿದೆ. ಎಂಎಜಿಎವನ್ನ ಸಕಾರಗೊಳಿಸುವುದಕ್ಕೆ ಟ್ರಂಪ್ ಆರಂಭಿಕ ಹೆಜ್ಜೆಗಳನ್ನ ಇಟ್ಟಿದ್ದಾರೆ. 47ನೇ ಅಮೆರಿಕ ಅಧ್ಯಕ್ಷರಾಗ್ತಾ ಇದ್ದಂತೆ ಟ್ರಂಪ್ ಘರ್ಜನೆ ಶುರು ಮಾಡಿಕೊಂಡಿದ್ದಾರೆ. ಟ್ರಂಪ್ ಅಧಿಕಾರ ಸ್ವೀಕರಿಸಿ ಕೇವಲ 6 ಗಂಟೆಯಲ್ಲೇ ಮಹತ್ವದ ನಿರ್ಧಾರಗಳನ್ನ ಕೈಗೊಂಡಿದ್ದಾರೆ. ಹಿಂದಿನ ಬೈಡನ್ ಸರ್ಕಾರದ 78 ಆದೇಶಗಳು ರದ್ದು ಮಾಡಿದ್ದಾರೆ. ಈ ಮೂಲಕ ಮುಂದಿನ ದಿನಗಳಲ್ಲಿ ಅಮೆರಿಕದಲ್ಲಿ ಮಹತ್ತರ ಬದಲಾವಣೆಗಳು ಆಗಲಿವೆ ಎಂಬ ಸೂಚನೆಯನ್ನ ನೀಡಿದ್ದಾರೆ. ಅಮೆರಿಕ ನೂತನ ಅಧ್ಯಕ್ಷ ಟ್ರಂಪ್ ತೆರಿಗೆ ನೀತಿ, ವಲಸೆ ನೀತಿ ತಡೆ, ಇಂಧನ ನೀತಿ ಹಾಗೂ ರಾಷ್ಟ್ರೀಯ ಭದ್ರತೆಯಂತಹ ವಿಷಯಗಳನ್ನ ಆದ್ಯತೆಯ ವಿಷಯಗಳನ್ನಾಗಿ ಆಯ್ಕೆ ಮಾಡಿಕೊಂಡಿದ್ದಾರೆ. ಮೊದಲು ಈ ವಿಷಯಗಳ ಮೇಲೆ ಕ್ರಮ ತೆಗೆದುಕೊಳ್ಳುವುದಾಗಿ ಹೇಳಿದ್ದಾರೆ. ಮುಂದುವರೆದು ಅವರು ತೆರಿಗೆಯ ಮೇಲೂ ಕಣ್ಣಾಕಿದ್ದಾರೆ.
ಅಮೆರಿಕ ಅಧ್ಯಕ್ಷರಾಗಿ ಡೊನಾಲ್ಡ್ ಟ್ರಂಪ್ ತಮ್ಮ ಮೊದಲ ದಿನವೇ ಕೆಲ ಪ್ರಮುಖ ನಿರ್ಧಾರಗಳನ್ನು ಕೈಗೊಂಡಿದ್ದಾರೆ. 2021ರಲ್ಲಿ ಕ್ಯಾಪಿಟಲ್ ಹೌಸ್ ಮೇಲೆ ದಾಳಿ ಮಾಡಿದ್ದ ಆರೋಪಿಗಳಿಗೆ ಕ್ಷಮಾದಾನ ನೀಡಿದ್ದಾರೆ. ವಿಶ್ವ ಆರೋಗ್ಯ ಸಂಸ್ಥೆಯಿಂದ ಅಮೆರಿಕ ಹೊರಬಂದಿದೆ. ಪ್ಯಾರಿಸ್ ಹವಾಮಾನ ಒಪ್ಪಂದದಿಂದ ಕೂಡ ಅಮೆರಿಕ ಹೊರಬಂದಿದೆ. ಮೆಕ್ಸಿಕೋ ಅಮೆರಿಕ ಗಡಿಯಲ್ಲಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಘೋಷಿಸಲಾಗಿದೆ. ಡೊನಾಲ್ಡ್ ಟ್ರಂಪ್ ಅವರು ಟಿಕ್ ಟಾಕ್ ಮೇಲಿನ ನಿರ್ಬಂಧವನ್ನ ರದ್ದು ಮಾಡಿದ್ದಾರೆ. ಅಕ್ರಮ ಸುಳ್ಳುಕೋರರಿಗೆ ಟ್ರಂಪ್ ಸರ್ಕಾರ ನೋ ಎಂಟ್ರಿ ಎಂದಿದೆ. ಕೆನಡಾದ ಸರಕುಗಳಿಗೆ ಹೆಚ್ಚುವರಿ ತೆರಿಗೆಯನ್ನ ವಿಧಿಸಲಾಗಿದೆ. ಅಮೆರಿಕದಲ್ಲಿ ಪುರುಷ ಮಹಿಳೆ ಎರಡೇ ಲಿಂಗಕ್ಕೆ ಮಾನ್ಯತೆ ನೀಡಲಾಗಿದೆ. ಅಮೆರಿಕವನ್ನ ವಿಶ್ವದ ದೊಡ್ಡಣ್ಣ ಅಂತಲೇ ಕರೆಯಲಾಗುತ್ತದೆ. ಈ ಸೂಪರ್ ಪವರ್ ರಾಷ್ಟ್ರಕ್ಕೆ ಇದೀಗ ಸೂಪರ್ ಪವರ್ ಅಧ್ಯಕ್ಷರು ಬಂದಿದ್ದು ವಿಶ್ವದ ಕೆಲವು ರಾಷ್ಟ್ರಗಳು ಅಕ್ಷರಶಃ ಆತಂಕಕ್ಕೆ ಒಳಗಾಗಿವೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.